ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅವರು ಹನಿಮೂನ್ಗೆ ಹೋಗ್ತಾ ಇದ್ದಾರೆ. ಸೊ ನಾವು ಏರ್ಪೋರ್ಟಲ್ಲಿ ಇದ್ದೀವಿ. ಮಮ್ಮಿ ನೋಡಿ ರೆಡಿ ಆಗಿ ಬಂದವ್ರೆ. ಈ ಕಡೆ ಬನ್ನಿ, ಬೆಳಕಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ಲಗೇಜ್ ಇಲ್ಲಿದೆ, ಅತ್ತೆ ಪಪ್ಪ ಅಣ್ಣ ಇಟ್ಟಿದ್ದಾರೆ. ನಾವು ವಿಶ್ರುತ್ತ ಶಶಿಮಣಿ ಜೊತೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಹೋಗಿಲ್ಲ ಮೇಡಮ್, ಥೈಲ್ಯಾಂಡ್ ಮಲೇಷ್ಯಾ 1 ವರ್ಷ ಆದಮೇಲೆ ನೀವು ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಈಗ ಹೋಗ್ತಾ ಇದ್ದಾರೆ. ಇವು ಬರೋದು ನೆಕ್ಸ್ಟ್ ಮಂಡೇ. ಇವತ್ತು ಮಂಡೇ ಹೋಗ್ತಾ ಇದ್ದಾರೆ, ನೆಕ್ಸ್ಟ್ ಮಂಡೇ ಬರ್ತಾರೆ. 8 days ಹನಿಮೂನ್ ಟ್ರಿಪ್ಪು. ಚೆನ್ನಾಗಿ ಬನ್ನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಬಿಡಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಅಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾರೆ ಅಂತ ನೋಡ್ತಾರೆ. ಹ್ಯಾಪಿ ಜರ್ನಿ, ಹ್ಯಾವ್ ಎ ಸೇಫ್ ಜರ್ನಿ. ಫೋನ್ ಮಾಡ್ತಾಯಿದ್ದಿ, ಲಗೇಜ್ ನೋಡಿ ಇಟ್ಕೊಂಡಿದ್ದಾರೆ. ಏನು ಅನಿಸ್ತಾ ಇದೆ ನಿಮ್ಮ ಮಗಳು, ಅಳಿಯ, ಸೊಸೆ, ಮಗ ಆಚೆ ಹೋಗ್ತಾ ಇರೋದಲ್ಲ ಬೇರೆ ದೇಶಕ್ಕೆ? ಏನಾಗ್ತಾಯಿದೆ? ಖುಷಿನಾ? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ನಿಮ್ಮ ಗೊತ್ತೇ? ಜಾಲಿಯಾಗಿ ಹೋಗಿ ಜಾಲಿಯಾಗಿ ಬರ್ಬೇಕಂತ. ಇವರಿಂದ ಬಂದೇ ಅಲ್ಲ ಗೈಸ್. ನಾವು ಅವಾಗಲೇ ಬಂದ್ವಿ. 4 o'clock ಒಳಗೆ ಹೋಗ್ಬೇಕು ಅವರು. ಸೊ ಇಂಟರ್ನ್ಯಾಷನಲ್ ಅಲ್ವಾ, ಒಂದು 3 hours ಮುಂಚೆ ಇರಬೇಕು. ಸೊ 4 o'clock ಅವ್ರಿಗೆ ಫ್ಲೈಟು, 1 o'clock ಒಳಗೆ ಹೋಗ್ಬೇಕು. ಸೊ ನಾವು 12 o'clock ಇವಾಗ 11:30 ಬಂದ್ವಿ ಆಲ್ಮೋಸ್ಟು. ನಮ್ಮ ಜ್ಯೋತಿ, ನಮ್ಮ ಶಶಿಮಿ ಬರ್ತಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಹಿಂಗೇನು ಬಂದ್ರಂತೆ, ಹಾಗೆ ವಿಡಿಯೋ ಮಾಡೋಣ ಅಂತ ಬಂದೆ. ನಮ್ಮ ಮನೆಯವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಒಂದು 10 minutes ಅವರು ಬರ್ತಾರೆ. ಬಂದಮೇಲೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಯಾವುದು ಕ್ಯಾಮ್ರಲ್ಲಿ ಹೇಳೋಕ್ಕಾಗಲ್ಲ. ಓಕೆ ಗಾಯ್ಸ್, ರಾಧಿಕಾ ಸ್ಕೂಲ್ ರಜಾಕಿ ಸರ್ಪ್ರೈಸಾಗಿ ಬಂದಿದ್ದಾಳೆ. ಸ್ಕೂಲ್ಗೆ ಹೋಗ್ತೀನಿ ನಾನು ಬರಲ್ಲ ಅಂತ ಹೇಳಿದ್ಲು. ಅಷ್ಟಿಗೆ ಫುಲ್ ಸರ್ಪ್ರೈಸ್. ನೋಡಿ, ನಮ್ಮ ಬುಜ್ಜಿಯಲ್ಲಿ ಎಳ್ನೀರು ತೊಗೊಂಡು ಬಂದ. ಇಷ್ಟ ವ್ಲಾಗ್ ಮಾಡ್ತಾವಳೆ. ವ್ಲಾಗರ್ ನೋಡಿ ಗೈಸ್, ಅಲ್ಲಿ ವ್ಲಾಗ್ ಮಾಡ್ಕೊಂಡು ಅವಳೇ ಫ್ಲೈಟ್ಗೆ ಹೋಗ್ತಾವಳೆ ಅನ್ನೋ ಥರ ಬರ್ತಾವಳೆ. ಮಾಯ್ ಮಾಮ ಗೈಸ್, ಎಳ್ನೀರು ಥರ ಕೇಳಿದ್ವಿ, ಓಪನ್ ಮಾಡಿಲ್ಲ. ಬುಜೆ ಟ್ಯಾಲೆಂಟ್, ಬುಜೆ ಸಖತ್. ಬಿಡಿ, ಅಣ್ಣಂಗೆ ಕೊಡೋದು. ಎಲ್ಲೋದ್ರು ಅಣ್ಣ? ಗೈಸ್, ಇವನು ಪಾರ್ಕ್ ಮಾಡಿಲ್ಲ. ನಾನೇ ಕಟ್ಟಲಿಲ್ಲ, ಪಾರ್ಕ್ ಮಾಡ್ಬಿಟ್ಟಿಲ್ವಾ? ನನಗೆ ಸೆನ್ಸ್ ಇದೆ, ಸಿವಿಕ್ ಸೆನ್ಸ್ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡಿದ್ದೀನಿ. ಯಾವ VIP ಇಲ್ಲ ಗೈಸ್. ಎಲ್ಲ ಜನ ಅಂದರೆ ಎಲ್ಲ ಒಂದೇ ಜನ. ಈ ನನ್ನ ಮಗ ಸ್ವಲ್ಪ ಹಂಗೆ ಉಡ್ಡಿಯೆಲ್ಲ ಹಾಕೊಂಬಂದವನೇ, ನಾನು ಹೋಗ್ಬೇಕು, ನಾನು ಇಸ್ಕೊತೀನಿ ಅಂತ ಅಂದ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲವ್ರೆ. ನೀನು ಸುಮ್ಮನೆ ಕುತ್ಕೊಂಡು ನೀನು ಬರಲ್ಲ ಆದಮೇಲೆ ನೀನು ಏನಕ್ಕೆ ನಾನು ಬ್ಲಾಗ್ ಮಾಡ್ತೀನಿ. ನೋಡಿ ಗೈಸ್, ಸಪೋರ್ಟೇ ಮಾಡಲ್ಲ, ಆಫ್ ಮಾಡು ಅಂತಾನೆ. ಇವಳನ್ನು ಶೂಟ್ ಮಾಡಬಾಗರು, ಆ ಗನ್ನಲ್ಲಿ ತಗೊಂಡು ಓಡಬೇಕು ಒಂದೇ ಏಟಿಗೆ. ದೇಶಕ್ಕೆ ಬಾರ, ಮನೆಗೆ ಬಾರ. ಪೆನ್ನಲ್ಲೇ ಆಟಾಡ್ಸ್ಕೊತೀನಿ, ದೇಶಕ್ಕೆ ಬಾರ, ಮನೆಗೆ ಬಾರ. ಆಟಾಡ್ಸ್ತೀನಿ ನಾನು. ಗೈಸ್, ಇನ್ನೋವಾ ಓಡಿಸ್ತಾ ಇದ್ದೀನಿ, ಹೊಸ ಕಾರು. ನಮ್ಮ ಮಿತೇಶ್ ಅವ್ರದ್ದು. ಹೊಸದೇನಲ್ಲ, 6 ತಿಂಗಳಾಗೈತೆ. ಸೊ ನೋಡೋಣ, ಚೆನ್ನಾಗಿದೆ, ಫೀಲ್ ಚೆನ್ನಾಗಿ ಅನಿಸ್ತಾ ಇದೆ ಅಷ್ಟೇ. ಚೆನ್ನಾಗಿದೆ, ನೈಸ್. ಹಿಂಗೆ ತಾನೇ ಹೋಗೋದು, ಕೆಳಗಡೆ ಹೊಟ್ಟೋಗ್ಬಿಡ್ತೀವಿ ಆಮೇಲೆ. ಹೋಗಿ ಕೆಳಗಡೆಗೆ ಹೋಗ್ಬೇಕಾಗಿರೋದು. ನೋಡಿ ಇದು T1, ಅದು T2. ಏನು ಹೇಳಿದ್ರು ನಮ್ಮ ಇದು A3 ಎಲ್ಲ, ಸಾರಿ A4 ಅಲ್ಲ, ಏನು ನಮ್ಮ ಏರ್ಪೋರ್ಟ್ ಚಂದ. ಇವಳ ಸ್ಕೂಲಲ್ಲಿ ಯಾವ ಸೆಕ್ಷನ್ ಓದಿದ್ದು ಕೇಳಿ ಗೈಸ್? 8. 10th ಅಲ್ಲಿ 10th 8, 9th 8 8 9th 8 10th 7th 7 C section. A3 ಸಂಸ್ಕೃತ ಅವರಿಗೆ, ಕನ್ನಡ ಲ್ಯಾಂಗ್ವೇಜ್ ತಗೊಂಡಿದ್ದವ್ರಿಗೆ 8. ಐಸ್ ನಮ್ಮ ಚಿಕ್ಕಮ್ಮಂದಿರು ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇನ್ನು ಹತ್ರ ಬಂದು ಮಾತಾಡ್ಸಿಸ್ತೀನಿ ಎಲ್ಲಾರ್ನೂ. ಅವ್ರೇನೋ ಹೇಳ್ತಾರೆ ಒಪಿನಿಯನ್ಸ್. ನೋಡೋಣ. ರಾಧಿಕಾ
ಫ್ರಾಕ್ ನೋಡಿ. ಗೈಸ್ ಫೋಟೋಶೂಟ್ ಮುಸ್ತಫಾ. ಬನ್ನಿ ವಿಶ್ವತಾರೆ ನಿಮ್ಮ ಔಟ್ಫಿಟ್ ತೋರಿಸ್ತೀನಿ ನೋಡಿ ಗೈಸ್. ಹೆಂಗ್ ಬಂದಿದ್ದಾಳೆ ಮೇಡಮ್, ಒಂದು 5 ನಿಮಿಷ ಬಿಟ್ಟೋಗಕ್ಕೆ ಹೆಂಗ್ ಬಂದಾಳೆ ನೋಡಿ. ಇವಳೇ ಗೈಸ್ ಹೋಗ್ತಾ ಇರೋದು ಫಾರಿನ್ಗೆ. ಶಶಿ ಮಮ್ಮಿ ಅವ್ರು ಹೋಗ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಹೇಳು ವಿಶ್ವತಾ ಬಾ. ಜ್ಯೋತಿ ನಿಮ್ಗೇನು ಅನಿಸ್ತಾ ಇದೆ? ಖುಷಿ ಆಗ್ತಾಯ್ತಾ ಸಿಸ್ಟರ್ಸ್? ಮಗುನಾ? ಮಗುನೇ ಹಂಗೆ ಎತ್ಕೊಳ್ಳಿ. ಬರ್ತಾ ಎತ್ಕೊಂಡ್ರೆ ಫಾರಿನ್ ಮಗು ಆಗ್ಬಿಡುತ್ತೆ. ನಮ್ಮ ಮಗು ಆಗಲ್ಲ. ಅದೇ ಗೈಸ್ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಂತ ಇದ್ದಾರೆ ನೋಡಿ. ನಿಮ್ಗೇನಿದೆ ಅನಿಸಿಕೆ ಅವಳ ಜೊತೆ ಟ್ರಿಪ್ ಹೋಗ್ತಾ ಏನಿಲ್ಲ? ಫಸ್ಟ್ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾನೆ. ಓಕೆ ಗೈಸ್, ಅದಕ್ಕೆ ಖುಷಿ ಇದೆ ಬಟ್ ಒಂದು ವಾರ ಹೋಗ್ತಿರೋದಕ್ಕೆ ಅವಳು ಹೋಗ್ತಿರ್ತಾಗೆ ಬೇಜಾರು. ಕೈ ಅವಳಿದ್ರೆ ಅಂತೆ ಕೈ ಮುಳ್ದಂಗೆ ಆಗುತ್ತೆ. ಅವಳಿದ್ರೆ ನನಗೆ ಏನೇನೋ ಕೆಲಸ ಎಲ್ಲ ಆಗ್ತಾ ಇತ್ತು. ಕೆಲ್ಸಕ್ಕೋಸ್ಕರ ಇಟ್ಕೊಂಡಿರೋದು ಅಷ್ಟೇ. ಅಕ್ಕನ ಸಪೋರ್ಟ್ ಸಿಸ್ಟಮ್ ಒಂದು ಸಪೋರ್ಟ್ ಬಿದ್ದೋಯ್ತು ಒಂದು ವಾರ ಮಟ್ಟಿಗೆ. ಹೋಗಿ ಬರ್ತಾಳೆ. ಅತ್ತೆನ್ ಕೇಳು, ಅತ್ತೆಗೆ ಏನು ಅನ್ಸುತ್ತೆ? ಅತ್ತೆಗೆ ಡಿಫ್ರೆನ್ಸ್ ಅನ್ಸಲ್ಲ. ಮೈಲೂರು ಮಿಸ್ ಮಾಡ್ಕೊಂತಾಳೆ, ನಾವೇ ಇಲ್ಲ ನಮ್ಮ ಜೊತೆ ಇರುತ್ತೆ ಮಗು. ಖುಷಿ ಆಗ್ತಾ ಇತ್ತು. ಇವಳು ಬರೀ ಒಂದು ವಾರ ಹೋಗಕ್ಕೆ 1.5 ವರ್ಷ ಏನ್ ಸಜೆಷನ್ಸ್ ಕೊಡ್ತಾ ಇದ್ದೀರಾ? ಫ್ಲೈಟ್ ಅಲ್ಲಿ ಕುತ್ಕೊಂಡು ಹೋಗಿ ನಿಂತ್ಕೊಂಡು ಹೋಗ್ಬೇಡ. ಏನಂತ ತಗೊಂಬರ್ರಿ ಅಂತ 80,000 ಮಾಡ್ಸ್ಕೊಂಡಿದೀವಿ ಅಂದ್ರು. ಚೆನ್ನಾಗಿ ತಗೊಂಬರ್ತೀರಾ ಅಂದ್ರೆ ಅದಕ್ಕೆ ಹೋಗಿ ಹುಷಾರಾಗಿ ಸೇಫಾಗಿ ಹೋಗಿ ಸೇಫಾಗಿ. ಮಾಮ ನೀವೇನು ಹೇಳ್ತೀರಾ? ಹುಷಾರಾಗಿ ಹುಷಾರಾಗಿ ಬಂದಿನಾ? ಅಷ್ಟೇನಾ? ಅಷ್ಟೇ ಅಷ್ಟೇ ಗೈಸ್. ಒಳಗಡೆ ಎಷ್ಟು ಟೈಮ್ ಆಯ್ತು ಸರ್? 1 ಗಂಟೆ ಆಯಿತು ನೋಡಿ. ಒಳಗೆ ಹೊಳ್ರಿ. ಈಗ ಹಲೋ ಅಯ್ಯೋ ಅಯ್ಯೋ ಅಯ್ಯೋ. ಮದುವೆಲಿ ಗೈಸ್ ಇಲ್ಲಿ ನಾನು ಕಾಣಿಸ್ತೀನಿ. ಇವಳು ಮದುವೆಲಿ ಫಸ್ಟ್ ಮುಹೂರ್ತ ಆದಾಗ ಹತ್ತಿದ್ದೆ ನಾನು. ಇವಳಿಂದನೇ ಎಲ್ಲರೂ ಹತ್ತಿದ್ದು. ಫಸ್ಟ್ ಮದುವೆ ತಾಳಿ ಕಟ್ಬೇಕಾದ್ರೆಲ್ಲ ಮನೆಗೆ ಹೋಗ್ಬೇಕಾದ್ರೆ ನಾವು ಕಲಿಸ್ಬೇಕಾದ್ರೆ ಹತ್ತಿದ್ದು ನಾನೇ ಫಸ್ಟು. ಬಾಯಲ್ಲಿ ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ಮಾಮೂಲಿ ಕಾಲ್ ಮಾಡೋಕ್ಕಾಗಲ್ಲ. ನೋಡಿ ಪಾಸ್ಪೋರ್ಟ್ ನಂಬರ್ ತೋರಿಸ್ಬಿಡಿ. ಪಾಪ ಬಿಡ್ರೋ ನಂಬರ್ ನೋಡ್ಕೊಳ್ರಿ. ಅರ್ಶೋ ಆಶೀರ್ವಾದ ಬೇಡ ಬಿಡು. ಚಿಕ್ಕವರಿಗೆ ಕಾಲಿಗೆ ಬಿದ್ದರೆ ಐಸ್ ಕಮ್ಮಿ ಆಗುತ್ತೆ. ಇವನೇ ಅಳಿಸ್ಬಿಡ್ತಾನೆ. ಹೇಳಿ ಯಾಕೆ ಅಳ್ತಾಳೆ? ಹಾಯ್ ಹ್ಯಾಪಿ ಜರ್ನಿ. ಹಾಯ್ ಈ ಕಡೆ ತಿರುಗಿರಿ, ಈ ಕಡೆ ತಿರುಗಿ. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ, ಬಾಯ್. ಒಂದು ನಿಮಿಷ ಹೋಗ್ಬೇಡ ಚಿಕ್ಕಿ ಬೇರು. ಹ್ಯಾಪಿ ಜರ್ನಿ ಬಾಯ್. ಹೋಗೋದ ಹೇಳಿರ್ತಾರೆ ನಮ್ಮಿತ್ತು ಹೋದಾಗ ಏನು ಹಾಸ್ಟೆಲ್ ಬಿಡಕ್ಕೆ ಹೋದಾಗ ಹತ್ತಿದ್ ನಾವುಗಳೆಲ್ಲ. ಅಷ್ಟಕ್ಕೆ ಬಿಡಕ್ಕೆ ಹೋದಾಗ ನಾವು ಲೈಫಲ್ಲೇ ಅಷ್ಟು ಹತ್ತಿಲ್ಲ. ಅಷ್ಟು ಹತ್ತಿದ್ದೀವಿ ಈ ನನ್ನ ಮಗುಗೋಸ್ಕರ. ಅದಕ್ಕೆ 1 ವರ್ಷ ಬಂದ್ಬಿಟ್ಟು 1 ವರ್ಷ ಬಾಯ್ ಬಾಯ್ ಬಾಯ್. ಗೈಸ್
ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲೋರೆ, ನಾವು ಹತ್ರ ಬಂದಿದ್ದೀವಿ. ಅಲ್ಲಿಂದ ಭಯ ಮಾಡ್ತಾರೆ. ಅಷ್ಟೇ ಇನ್ನು ನೋಡಲ್ಲ ಬಿಡಿ. ಓಕೆ ಓಕೆ ಬಾಯ್ ಬಾಯ್ ಗಾಯ್ಸ್. ಬರ್ರಿ ಹೋಗೋಣ. ಹಲೋ ಬಿಟ್ರಲ್ಲ ಪಾಪ. ಇಷ್ಟು ಬಿಟ್ಟರೆ ಸಾಕು. ಇಲ್ಲಿ ಅಂತ ಬರ್ರಿ. ಓಕೆ ಭಯ್ಯ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಹಾಂ ಹಿಂಗೆ ಹಿಂಗೆ ಕೆಳಗಡೆ ಬಂದು ಇಳಿಯೋಣ. ಅಲ್ಲ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡೋದಾ? ಅಲ್ಲಿ ಕೇಳ್ತಾರಲ್ಲ ಅಕಸ್ಮಾತ್ ಏನು ಇಲ್ಲಿ ಇರೋಣ. ರಮಣ್ಗೆ ಕ್ಲಾಸ್ ನಡೀತಾ ಇದೆ ಗೈಸ್. ರಮಣ್ಗೆ ಗೈಸ್ ಚಾಕ್ಲೇಟ್ ಬೇಕು ಅಂತ ಹೇಳ್ತಾ ಇದ್ದ. ಚಿಕ್ಕಪ್ಪ ಸೈಡಿ ಕರ್ಕೊಂಡು ಹೋಗಿ ಕೊಟ್ರು ಚಟೀರಂತ ಅವ್ರು ಕೊಟ್ಟರು. ಚಿಕ್ಕ ವಯಸ್ಸಲ್ಲಿ ಹೊಟ್ಟೆ ಮೇಲೆ ಯಾರು ನನಗೆ ಯಾರು ಹೊಡೆದಿಲ್ಲ ಇದುವರೆಗೂ. ಚಿಕ್ಕ ವಯಸ್ಸಿನ ನನ್ನ ಹತ್ರ ಗಲಾಟೆ ಮಾಡೋದೇ ಇಲ್ಲ. ಏನಾಯ್ತಪ್ಪ ಚಿನ್ನು? ಇದೆ ಅಯ್ಯೋ ಯಾಕೆ ಚಿಕ್ಕಪ್ಪ ಪಾಪ ಮಗು ಹಂಗೊಡ್ದಿದ್ದೀರಾ? ಓರಿ ಫುಲ್ ಏರ್ಪೋರ್ಟ್ ನಿಂತವಾಗ ನಿಮ್ಮಪ್ಪ ಕೊಡ್ತಾರೆ. ಓಹ್ ಗೈಸ್ ಅವ್ರು ಏನು ಕೊಡ್ತಾರೋ ವ್ಲಾಗ್ ಮಾಡ್ಕೊಂಡು ನನಗೆ ಈಗ ಚಿಕ್ಕಪ್ಪ ರಮಣ್ಗೆ ಚಾಕ್ಲೇಟ್ ಕೊಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೇನು ಕೊಡಿಸ್ತಾರೆ ನೋಡೋಣ ಬನ್ನಿ. ರಾಧು ಆಲ್ರೆಡಿ ಕೊಡ್ಸ್ಕೊಂಡು ಬಂದವ್ರೆ, ಹೋಗಿ ಅವಳಿಗೆ ತಿನ್ಸ್ಕೊಂಡು ಕೊಡ್ಸ್ಕೊಂಡು ಬಂದವ್ರೆ. ಇವಾಗ ರಮಣ್ಗೆ ಚಾಕ್ಲೇಟ್. ಇನ್ನೇನು ಬೇಕಪ್ಪ? ಯಾವ ತಗೊಂಡಿದ್ದೆ ಈಗ? ಪನ್ನೀರ್ ಹಾಟ್ ಡಾಗ್ ಏನೋ ತಗೊಂಡವನೇ ಅವನು. ಅಷ್ಟೇ, ಪನ್ನೀರ್ ಹಾಟ್ ಡಾಗ್. ನೋಡೋಲ್ಲ ಹಂಗೆ ಇರೋದು ಡಾಗ್ ಅಂತಾನೆ. ಪನ್ನೀರ್ ಹಾಟ್ ಡಾಗ್ ನನಗೇನು ಬೇಡ. ಖುಷಿ ಆಯ್ತಾ? ಹಾಂ ಗೈಸ್ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಈಗ ಬಿಸಿ ಮಾಡ್ತಾ ಇದ್ದಾರೆ. ಹೋಗಿದ್ದಾರೆ ಚಾರ್ಜ್ ಅವನಿಗೆ ಗರ್ಲ್ ಫ್ರೆಂಡಿಗೆ ಮೆಸೇಜ್ ಮಾಡಬೇಕಲ್ಲ ಮಾಮ. ಗರ್ಲ್ ಫ್ರೆಂಡ್ಗೆಲ್ಲ ಮೆಸೇಜ್ ಮಾಡ್ಬೇಕು, ಟೈಮ್ ಇರಲ್ಲ ಅವನಿಗೆ. ಗೈಸ್ ನಾವು ಮಾಮಂಗೇನೋ ಕೆಲಸ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಒಳಗಡೆ ಹೋಗಿದ್ದಾರೆ. ಚೆಕ್ ಎಲ್ಲ ಆಗಿದೆ. ಮೆಡಿಕಲ್ ಚೆಕ್ ಏನು ಏನೇನು ಮಾಡ್ತಾರೆ? ಮೆಡಿಕಲ್ ಚೆಕಪ್, ಅದೇ ಮೆಡಿಕಲ್ ಚೆಕ್ಕು ಅದು ಹೆಸರು ಒಳಗಡೆ ಹೋಗಿದ್ದಾರೆ. ಮೆಡಿಕಲ್ ಚೆಕ್ಕು, ಇಮಿಗ್ರೇಷನ್ ಹೇಳ್ತಾರೆ ಏನೇನಿರುತ್ತೆ ಅಂತ. ಬ್ಯಾಗೇಜ್ ಚೆಕ್, ಫ್ಲೈಟ್ ಏನೋ ಪಾಸ್ಪೋರ್ಟ್ ಮತ್ತೆ ಟಿಕೆಟ್ಸ್ ಚೆಕ್, ಅದು ಚೆಕ್ಕು, ಫ್ಲೈಟ್ ಅದೆಲ್ಲ ಆಗಿದೆ ಗೈಸ್. ಆಗಿಲ್ಲ ಯಾವುದು ಇನ್ನ, ಅಂದ್ರೆ ಚೆಕಪ್ ಎಲ್ಲ ಆಗಿದೆ, ಬಿಟ್ಟಿದ್ದಾರೆ ಒಳಗಡೆ. ಇಮಿಗ್ರೇಷನ್ ಎಲ್ಲ ಮಾಡೋದು ಫ್ಲೈಟ್ 1 hour ಮುಂಚೆ. ಒಳಗಡೆ ಹೋಗಿದ್ದಾರೆ, ಎಲ್ಲ ಆಗಿದೆ ಚೆಕಪ್ ಅಂತ, ಒಂದೇ ಎಲ್ಲ ಆರಾಮಾಗಿದ್ದಾರಂತೆ. ಮೆಸೇಜ್ ಹಾಕಿದ್ರು, ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಯಿತು ಸವಾಲು. ಸೊ ಇವಾಗ ನಾವು ಕೊಯ್ಲಿಕ್ಕೆ ಹೋಗ್ತೀವಿ. ಹೊಟ್ಟೆ ತುಂಬ ಹಸಿತಾ ಇದೆ. ನಮ್ಮ ಚಿಕ್ಕಪ್ಪ ಏನಾದರೂ ತಲಕ್ಕೆ ಹೋಗಿದ್ದಾರೆ, ಸ್ನ್ಯಾಕ್ಸ್. ಇವರೆಲ್ಲ ಇಲ್ಲಿ ಕೂತಿದ್ದಾರೆ ಅಷ್ಟೇ ಸದ್ಯಕ್ಕೆ. ಬಾಯ್ ಬಾಯ್ಸ್. ಒಂದು ವಾರ ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ. ಹಾಕದೆ ತಿಂಗಳಿಗೊಂದು ಬ್ಲಾಗು, ವಾರದಾಗ ಮಿಸ್. ಅವ್ರನ್ನ ನಮ್ಮ ಅಕ್ಕ ಭಾವನ ಮಿಸ್ ಮಾಡ್ಕೊಳ್ಳೋದು ಗಾಯ್ಸ್. ಅವ್ರನ್ನ ಬಿಟ್ಟು ಮಾಮ ಕೆಲಸ ಎಲ್ಲ ಮುಗೀತು, ನಾವು ವಾಪಸ್ ಹೋಗ್ತಾ ಇದ್ದೀವಿ. ಕಾರು ಇಲ್ಲಿ ನಮ್ಮದೊಂದು ಕಾರಿದೆ, ಅಲ್ಲಿ ಇನೋವಾ ಇದೆ, ಹಿತೇಶ್ವರ್ದು, ಚಿಕ್ಕಪ್ಪ ಅವ್ರದ್ದು ಅಲ್ಲೆಲ್ಲ ಇದೆ. ಕಾರು ಹೋಗ್ತಾ ಇದ್ದೀವಿ. ಏನೋ ಕರೀತಾವ್ರು ನೋಡು. ನೋಡಿ ಗಾಯ್ಸ್, ಹೋಗ್ತಾ ಇದ್ದೀವಿ ಅಷ್ಟೇ. ಬನ್ನಿ ಬೇಬಿ. ಅಷ್ಟೇ. ನಮಗೆ ಒಂಥರ ಅವಾಗವಾಗ ಸ್ವಲ್ಪ ಸಿಲಿ ಥಿಂಗ್ಸ್ ಇರಬೇಕು ನಮ್ಮದು ಕಸಿನ್ಸ್. ಅವಾಗಲೇ ನಾವು ಕಸಿನ್ಸ್ ಫುಲ್ಫಿಲ್ ಮಾಡೋದು. ಸೊ ಅಲ್ಲಿ ನೋಡಿ, ಅಲ್ಲಿ ಚಿಕ್ಕಪ್ಪ ಅವ್ರ ಕಾರು ಅಲ್ಲಿದೆ ನೋಡಿ, ಲೈಟ್ ಆಗ್ತಿದ್ದಾರಲ್ಲ, ಚಿಕ್ಕಪ್ಪ ಅವ್ರ ಕಾರು. ಇದು ಇಟ್ಟು ಅವ್ರ ಕಾರು, ಅಲ್ಲಿ ನಮ್ಮ ಕಾರು. ಸೊ ಇವಾಗ ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ಹಸಿತಾ ಇದೆ. ಯಾರು ಟಿಫನ್ ಮಾಡಿದ್ವಿ, ಊಟ ಮಾಡಿಲ್ಲ. ಅಲ್ಲೋಗಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್ ರಾಧಾ. ಅಲ್ಲಿ ನೋಡಿ ಅದೊಂದು ಕಾರು. ಜ್ಯೋತಿ ಅವರೆಲ್ಲ ಮಮ್ಮೀಸ್ ಎಲ್ಲ ಒಂದು ಕಾರಲ್ಲಿ ಬರ್ತಾ ಇದ್ದಾರೆ. ನಾವು ಕಿಡ್ಸ್ ಎಲ್ಲ ಒಂದು ಕಾರಲ್ಲಿ ಇದ್ದೀವಿ. ಸೌಂಡ್ ಆಫ್ ಮಾಡ್ತಾ ಇಲ್ಲ, ಕಾಪಿ ರೈಟ್ಸ್ ಬಂದು ನಾನು ಏನು ಮಾಡ್ತಾ ಇಲ್ಲ. ಬಾಯ್.
ಹಾಯ್ ಹರ್ಷು. ಆಯ್ ಮಾಡು. ಹಾಯ್. ಆಯ್ ಮಾಡು ಅಂದ್ರೆ ಬಾಯ್ ಮಾಡ್ತಾ ಇದ್ದೆ ಅನ್ಕೊಂಡೆ. ಹೆಂಗಿದೆ ಲೈಫ್? ಅವಳು ಇನ್ನು ಬೆಂಗಳೂರಾಗಿ ಅವಳು ಎತ್ತು ಹೋಗಲ್ಲ. ಎಲ್ಲ ಆರಾಮ? ನಮ್ಮ ಅಕ್ಕ ಕಾರ್ ಓಡಿಸ್ತಾಳೆ. ನಮ್ಮ ಅಕ್ಕ ಕಾರ್ ಓಡಿಸ್ತಾಳೆ, ನಾನೇ ಹೊಸ್ದಾಗಿ ಓಡಿಸ್ತಾ ಇದ್ದೀನಿ. ಏನ್ ತಿಂದ್ರಿ? ನಾವ್ ಏನೇನು ತಿನ್ಕೊಂಡು ಹೋಗ್ತೀವಿ ಕಾಸಾಕೆ ಹುಡುಗರಿಗೆ. ಪಾಪ ಅಲ್ಲೋಗಿರೋ ನಾವು ಖರ್ಚು ಕೊಡ್ಬೇಕು ಕಾಸಾಕಿ. ಗೈಸ್ ಮಮ್ಮಿ ಬೇಗ ಮಾತಾಡಿ. ಗೈಸ್ ನಾವು ಅಲ್ಲಿಂದ ಮುಗಿಸ್ಕೊಂಡು ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ. ಮಮ್ಮಿಯವ್ರು ಆ್ಯಕ್ಚುಲಿ ಒಂದು ಲೀವ್ ಕೊಚ್ಚಾರ್ ಕೊಟ್ಟಿದ್ದಾರೆ. ದಿಸ್ ಗೈ ವಾಂಟೆಡ್ ಮೆಕ್ಡೊನಾಲ್ಡ್ಸ್ ಬರ್ಗರ್ ಅಂತ ಬರ್ಗರ್ ಮಾಡಿದ್ದೀವಿ ಮಕ್ಕಳು ತೋಸಿಯಲ್ಲಿ. ಗೈಸ್ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಮನೆಗೆ ಬುಕ್ ಮಾಡ್ತೀವಿ ಬಿಕಾಸ್ ಚಾರ್ಜ್ ಇಲ್ಲ. 2% ಕೊಟ್ಟಿದ್ದಾರೆ ಹಾಕೊಂಡಿದ್ದೀನಿ. ಬರ್ಗರ್ ತಿಂದ್ಬಿಟ್ಟು ಆಮೇಲೆ ಅಲ್ಲಿ ನೋಡಿ ಎಲ್ಲ ಉಪಹಾರಲ್ಲಿ ಊಟ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಂಪ್ಲೀಟ್ ಮಮ್ಮಿ ಚೆನ್ನಾಗಿದೆ ಊಟ? ಏನು ತಗೊಂಡಿದ್ದೀರಾ? ಊಟ ಕೇಸರಿ ಬಾತು. ದೋಸೆ, ಮಸಾಲೆ ದೋಸೆ, ಹಾಂ ಉಪ್ಪಿಟ್ಟು, ಕೇಸರಿ ಬಾತ್. ಓಕೆ ರೈಸ್ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಬರ್ಗರ್ ತಿನ್ಕೊಂಡು ಬಂದಿದ್ದು ಊಟ ಮಾಡ್ತಾ ಇದ್ವಿ. 2 ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ನಮ್ಮ ಬಾಸ್ಗೆ ಆನಿಯನ್ ದೋಸೆ. ಸೊ ನೀವೇ ಸರ್ ತಿನ್ಬಿಟ್ಟು ಹೋಗ್ತಿದ್ವಿ ಗಾಯ್ಸ್ ಅಷ್ಟೇ. ನೋಡೋಣ ಹೆಂಗಿರುತ್ತೆ ಅಂತ. ಏನಿರುತ್ತೆ guys ಎಲ್ಲ ಮುಂದೆ ಇರ್ತದೆ. ಸರ್ 2 ಮಸಾಲೆ ದೋಸೆ, 1 ಸೆಟ್ ದೋಸೆ, 1 ಆನಿಯನ್ ದೋಸೆ. ಹಾಂ ಗೈಸ್ ಅವ್ರು ಅಲ್ಲಿ ಹತ್ತಿದ್ದಾರೆ. ಸೊ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಸೈಕಲ್ ಇಂಡಿಗೋ ಸೈಕಲ್ ಇಂಡಿಗೋ. ನಿಮ್ಮಿಬ್ರು ತೋರಿಸಿ ನೋಡಿ ಗಾಯ್ಸ್ ಹೋಗ್ತಾ ಇದ್ದಾರೆ. ನಾವೆಲ್ಲ ತಿಂದು ಈಗ ನಾವು ಮಸಾಲೆ ದೋಸೆ ಬಂದಿದೆ, ಸಾಗು ಚಟ್ನಿ, ನಮಗೆ ಸೆಟ್ ದೋಸೆ, ಸಾಗು ಚಟ್ನಿ, ಪಲ್ಯ ಒಳಗಡೆ. ದೋಸೆ ಇಟ್ಟು ರುಬ್ಬಿ ಅಂತ ಎಲ್ಲ ತೋರಿಸ್ಬಿಡಿ. ಅವ್ರು ತೋರಿಸಲ್ಲ ನಮಗೆ, ಅದಕ್ಕೆ ತೋರಿಸಲ್ಲ. ಸಕ್ಕತ್ತಾಗಿದೆ ಸೆಟ್ ದೋಸೆ, ಬಿಸಿ ಬಿಸಿ. ನಾನು ಅದು ಶೇರ್ ಮಾಡ್ಕೊಂಡು ತಿಂತೀನಿ ಗಾಯ್ಸ್. ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿರೋದು ಕೊಯ್ರಾಗೆ. ಅವಾಗಲೇ ಬಂದ್ವಿ. ಎಷ್ಟೊತ್ತಾಯ್ತು? 1 ಅವರ್ ಆಯ್ತಾ? 2 ಅವರ್ ಆಯ್ತು. 2 ಅವರ್ ಆಯಿತು. ಬಂದ ತಕ್ಷಣ ವ್ಲಾಗ್ ಮಾಡಿಲ್ಲ, ಕುತ್ಕೊಂಡಿಲ್ಲ, ಮಾತಾಡ್ಕೊಂಡಿದ್ವಿ. ಇವಾಗ ನಮ್ಮ ಜ್ಯೋತಿಯವರು ಪಕೋಡ ಹಾಕ್ತಾ ಇದ್ದಾರೆ. ಪಕೋಡ ತಾನೇ? ಪಕೋಡ. ವಿಶ್ರುತ್ ಅವರು ಮ್ಯಾಗಿ ಮಾಡ್ಕೊತಾ ಇದ್ದಾರೆ, ಹಿಪ್ಪಿ ಮ್ಯಾಗಿ. ವಿಶ್ರುತ್ ಅವರೇ ಟೇಸ್ಟ್ ತೋರಿಸಿ ಮೇಡಮ್. ಎಲ್ಲೋದ್ರೂ ಮ್ಯಾಗಿ ತಿಂತಾಳೆ ವಯಸ್ಸು. ಅದೇನಂತ ಗೊತ್ತಿಲ್ಲ. ತಗೊಳ್ಳಿ, ಇದು ಇಟ್ಲಾನ ಎಲ್ಲಿಗೆ ಪಕೋಡ ಅಲ್ಲಿ ಬಿಸಿ ಬಿಸಿ ಮಾಡಿದ್ದಾರೆ. ಎಲ್ಲಾದ್ರೂ ತಿನ್ನ ಕೊಟ್ಟಿದ್ದಾರೆ, ಎಲ್ಲರೂ ತಿಂತಾ ಇದ್ದಾರೆ. ಬುಜ್ಜೆ ಚೆನ್ನಾಯ್ತಾ? ತೋರ್ಸು ಪಕೋಡ. ಚೆನ್ನಾಗೈತಾ ರಾಜಮ್ಮ? ಹಾಯ್ ಹಾಯ್. ಅದು ನಿಮ್ಮನ್ನೇ ಇಟ್ಕೊಂಡಿದ್ದು. ಪೇರು ಬಂದ್ಬಿಟ್ಟು ಖಾರ ಕಮ್ಮಿ ಹಾಕಿದ್ದೀನಿ. ವೆರಿ ಗುಡ್. ಅವ್ನು ಹಿಡ್ಬಿಡ್ತೀವಲ್ಲ, ಅವ್ನು ಹಿಡ್ಬಿಟ್ರೆ ಯಾರನ್ನ ಯಾರಾದ್ರೂ ಡೈರೆಕ್ಟರ್ ನೋಡ್ಬಿಟ್ಟು ನಾನು ಬ್ಲಾಗ್ನ ಹೀರೋ ಪಾರ್ಟ್ ಕೊಡಿ ಅಂತ ನಾನು ಕೇಳ್ಬಿಟ್ರೆ ಅವನ್ನ ಮ್ಯಾಗಿ ಎಲ್ಲ ಈ ಒಬ್ಬೆ ಹಾಕ್ಕೊಡ್ತೀನಿ. ಪಾರ್ವತಿ ಆಂಟಿ ಫೋನ್ ಹಾಕೋರು. ಸರಿಗೈತಾ? ಸರಿ ಏನಾಯ್ತು? ಬೆಂದಿದ್ದು ಸಕ್ಕದ ಅಷ್ಟೇ ಗಾಯ್ಸ್. ನಾನು ಟಾಪ್ ಚೇಂಜ್ ಮಾಡಿದೆ. ನಾನು ಟಾಪ್ ಫುಲ್ ನೀರು ಹಾಕ್ಬಿಟ್ಟ ಒಂದು ಜಗ್ ಫುಲ್ಲು. ಅದಕ್ಕೆ ನಮ್ಮ ಚಿಕ್ಕಪ್ಪ ಅಷ್ಟೇ ಗಾಯ್ಸ್. ಟೈಮ್ ಬಂದು 7 o'clock. ಚಾರ್ಜ್ ಇಲ್ಲ. 7 o'clock ಟೈಮು. ಹೋಗ್ಬೇಕು. ಇಷ್ಟ ನಾವು ನಮ್ಮ ಮನೆಗೆ ಓಡ್ತೀವಿ ಅಷ್ಟೇ. ಚೆನ್ನಾಗಿತ್ತು, ಸಕ್ಕತ್ತಾಗಿದೆ. ಚೆನ್ನಾಗಿ. ಥ್ಯಾಂಕ್ ಯು. ಚೆಫ್ ನಮ್ಮ ಜೊತೆನೆ ಬಿಫೋರ್ ಆಫ್ಟರ್ ಫೋಟೋ ಹಾಕ್ಬಿಟ್ಟಿರ್ತಿದ್ದೆ. ಮಾಡಿದ ಪ್ರೇರಣೆ ಅವಳಿಗೆ ಹೇಳ್ಬೇಕು. ಹೇಳಿದವನೆ ಚೆನ್ನಾಗಿದ್ಯಾ ನೀವೇ
ಹಾಯ್ ಮಾಡಿ ಗೈಸ್ ವ್ಲಾಗ್ ಮಾಡಿದೆ ನಾನು ಹೆಂಗ್ ಬರೀ ತೋರಿಸು ಅಂತ ಟಿವಿಲಿ ಹಾಕ್ತೀನಿ ನೋಡ್ರಿ. ಸೊ ಗೈಸ್ ರಾಧು ಮಣ್ಣು ಟ್ಯೂಷನ್ಗೆ ಹೋಗಿದ್ರು. ನಂದು ಹಂಗೆ ಒಟ್ಟಿಗೆ ರಾಧು ರಮಣ್ ಟ್ಯೂಷನ್ಗೆ ಹೋಗಿದ್ರು. ಟ್ಯೂಷನ್ ಮುಗಿಸ್ಕೊಂಡು ಬಂದರು. ಸೊ ನಾವು ಬರೋಗಂಟ ವೆಯ್ಟ್ ಮಾಡಿ ಇವಾಗ ಹೊಂಟಿದ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ವ್ಲಾಗ್. ಅವ್ರನ್ನ ಕಲ್ಸ್ಕೊಟ್ಟು ಅವರೇ ಮೇ ಬಿ ಥೈಲ್ಯಾಂಡ್ ಮಲೇಷ್ಯಾಗೆ ಹೋಗ್ತಾರೆ. ಮಲೇಷ್ಯಾ ತಲುಪಿರ್ತಾರೆ, ನಾವಿನ್ನ ನಮ್ಮ ಮನೆ ತಲುಪಿಲ್ಲ. ಸೊ ಅಷ್ಟೇ ಗೈಸ್, ಇಷ್ಟ ಆಗಿತ್ತು ನಮ್ಮ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಟು ಪ್ರೇರಣಾ ಯೂಟ್ಯೂಬ್ ಚಾನಲ್, ಇಷ್ಟದ ಯೂಟ್ಯೂಬ್ ಚಾನಲ್ 2 ಜನಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಸಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಇಲ್ಲಿಂದ ನಮ್ಮ ಕಾರ್ ಎತ್ಕೊಂಡು ನಮ್ಮ ಮಾಮ ಮನೆ ನಮ್ಮ ಕಾರ್ ಎತ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ಬೇಕು. ವಿಶ್ರುತವ್ರು ಅವ್ರ ಮನೆಗೆ ಹೋಗ್ತಾರೆ. ಬಾಯ್. ಮಲ್ಕೊಂಡು ನಾಳೆ ಸ್ಕೂಲ್ಗೆ ಹೋಗ್ಬೇಕು. ನಂಗೆ ಮೊದಲೇ ಹುಷಾರಿಲ್ಲ. ಅಯ್ಯೋ ಎಲ್ಲ ಡ್ರಾಮಾ. ಈ ಕಾರಿಂದ ಆ ಕಾರಿಗೆ ಶಿಫ್ಟ್ ಆಗ್ತೀವಿ, ಹೋಗ್ತೀವಿ. ನಾನು ನಮ್ಮ ಮಮ್ಮಿ ಮತ್ತು ಅತ್ತೆ 3 ಜನ ಇವಾಗ ಹೋಗೋದು. ಅಲ್ಲ ಗಾನು ಬರ್ತಾನೆ. ಬುಜಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. PUದು ಎಕ್ಸಾಮ್ ಮುಗಿತ್ತು. ಫಸ್ಟ್ PUದು, ಸೆಕೆಂಡ್ PU ವಾರ ರಜೆ ಕೊಟ್ಟಾರೆ ನನಗೆ. ನಾಳೆ ವಾರನಲ್ಲ ಗೈಸ್ 3 ದಿನ ರಜಾ. ಸೆಕೆಂಡ್ ಪಿ ನೀಟಲ್ಲಿ ಡಮಾರಿಂಗೆಲ್ಲ ರಜಾ ಕೊಟ್ಬಿಟ್ರೆ ನನಗೆ ಪಾಪ. ನಂಗೆ ನಾಳೆ ಶೂಟ್ ಇದೆ ಗೈಸ್, ಅದನ್ನ ಇದು ಮಾಡಕ್ಕೆ ತಮ್ಮ ಬರ್ತಾವನೆ. ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು. ಇನ್ನ ಶೂಟ್ ಮಾಡಿ ಸಾಯಿಸ್ಬೇಕು ನನ್ನನ್ನು.